ಶ್ರೀ ವಾಮನ ಪುರಾಣಂ 79ನೆಯ ಅಧ್ಯಾಯವು ಪ್ರಾಸಂಗಿಕವಾಗಿ ಬಂದ ದುಂದುವಿನ ಉಪಾಖ್ಯಾನವನ್ನು ಮುಗಿಸಿ ಪ್ರಕೃತನಾದ ಪ್ರಹ್ಲಾದನ ತೀರ್ಥಯಾತ್ರೆಯನ್ನು ಪುಲಸ್ತ್ಯರು ಮುಂದುವರಿಸುತ್ತಾರೆ. ಅನಂತರ ಪ್ರಹ್ಲಾದನು ಕಾಲಿಂದಿ ನದಿಯಲ್ಲಿ ಸ್ನಾನ ಮಾಡಿ ತ್ರಿವಿಕ್ರಮನನ್ನು ಆರಾಧಿಸಿ ಅಲ್ಲಿ ಒಂದು ರಾತ್ರಿ ಉಪವಾಸವಿದ್ದು ಲಿಂಗ ಭೇದವೆಂಬ ಪರ್ವತಕ್ಕೆ ಹೊರಟನು. ಅಲ್ಲಿಯೂ ಸ್ನಾನ ಮಾಡಿ ಶಿವನನ್ನು ಪೂಜಿಸಿ ಆ ರಾತ್ರಿ ಉಪವಾಸವಿದ್ದು ಕೇದಾರ ತೀರ್ಥಕ್ಕೆ ಹೊರಟನು. ಅಲ್ಲಿಯೂ ಯಥಾವಿಧಿಯಾಗಿ ಸ್ನಾನ ಮಾಡಿ ಜಗತ್ಪತಿಯನ್ನು ಪೂಜಿಸಿ 7 ದಿನಗಳವರೆಗೂ ಅಲ್ಲಿಯೇ ವಾಸಿಸಿ ಕುಂಜಾಮ್ರವೆಂಬ ಕ್ಷೇತ್ರಕ್ಕೆ ನಡೆದನು. ಅಲ್ಲಿ ಜಿತೇಂದ್ರಿಯನಾಗಿದ್ದು ಉಪವಾಸದಿಂದ ಹೃಷಿಕೇಶನನ್ನು ಆರಾಧಿಸಿ ಅಲ್ಲಿಂದ ಬದರಿಕಾಶ್ರಮಕ್ಕೆ ಹೊರಟನು. ಅಲ್ಲಿ ನಾರಾಯಣನನ್ನು ಭಕ್ತಿಯಿಂದ ಪೂಜಿಸಿ ಸಂತೋಷಪಡಿಸಿ ಸರಸ್ವತೀ ನದಿಯಲ್ಲಿ ಸ್ನಾನ ಮಾಡಿ ವಾರಾಹ ತೀರ್ಥದಲ್ಲಿ ಗರುಡಾಸನನ್ನು ಭಕ್ತಿಯಿಂದ ಪೂಜಿಸಿ ಅಲ್ಲಿಂದ ಭದ್ರಕರ್ಣವೆಂಬ ಕ್ಷೇತ್ರಕ್ಕೂ ಹೋಗಿ ಅಲ್ಲಿ ಇಂದು ಶೇಖರನನ್ನು ಪೂಜಿಸಿ ವಿಪಾಶಾ ನದಿಗೆ ಹೊರಟನು. ಅಲ್ಲಿಯೂ ಸ್ನಾನ ಮಾಡಿ ದ್ವಿಜಪ್ರಿಯನಾದ ಜಗತ್ಪತಿಯನ್ನು ಆರಾಧಿಸಿ ಇರಾವತಿಯಲ್ಲಿ ಜಗನ್ನಾಥನಾದ ಪರಮೇಶ್ವರನನ್ನು ಸೇವಿಸಿದನು. ಆ ಜಗತ್ಪ್ರಭುವನ್ನು ಆರಾಧಿಸಿ ಉತ್ಕೃಷ್ಟವಾದ ನಿಜ ಸ್ವರೂಪವನ್ನು ಇತರ ದುರ್ಲಭವಾದ ಯೋಗ ಸಿದ್ಧಿಯನ್ನು ಹೊಂದಿದನು. ಆ ಪ್ರಭುವನ್ನೇ ಆರಾಧಿಸಿ ಕುಷ್ಠರೋಗದಿಂದ ಪೀಡಿತನಾಗಿದ್ದ ಭೃಗುವು ಅಧಿಕವಾದ ಆರೋಗ್ಯವನ್ನು ಅಕ್ಷಯವಾದ ಸಂತಾನ ಸಮೃದ್ಧಿಯನ್ನು ಹೊಂದಿದನು. ಆಗ ನಾರದನು ಪುರೂರವನು ವಿಷ್ಣುವನ್ನು ಆರಾಧಿಸಿ ತನ್ನ ವೈರೂಪ್ಯವನ್ನು ಹೋಗಲಾಡಿಸಿಕೊಂಡು ಐಶ್ವರ್ಯವನ್ನು ಸ್ವರೂಪವನ್ನು ಹೇಗೆ ಹೊಂದಿದನು ಎಂದು ಪ್ರಶ್ನೆ ಮಾಡಲು ಪುಲಸ್ತ್ಯರು ಹೇಳುತ್ತಾರೆ. ತಪೋಧನನೇ, ಪೂರ್ವದಲ್ಲಿ ತ್ರೇತಾಯುಗದ ಆದಿಭಾಗದಲ್ಲಿ ನಡೆದ ಸರ್ವ ಪಾಪನಾಶಕವಾದ ಆ ಉಪಾಖ್ಯಾನವನ್ನು ಹೇಳುತ್ತೇನೆ ಕೇಳು. ಬ್ರಾಹ್ಮಣರಿಂದ ಸೇವಿತವಾಗಿ ಮದ್ರದೇಶವೆಂಬ ದೇಶವು ಪ್ರಖ್ಯಾತವಾಗಿತ್ತು. ಅಲ್ಲಿ ಶಾಕಲವೆಂದು ಪ್ರಸಿದ್ಧಿ ಹೊಂದಿದ್ದ ಶಾಖಾ ನಗರವಿತ್ತು. ಆ ಮಹಾನಗರದಲ್ಲಿ ಸಧರ್ಮನೆಂಬ ವೈಶ್ಯನು ವಾಣಿಜ್ಯ ವೃತ್ತಿಯನ್ನು ಆಶ್ರಯಿಸಿ ಧನವಂತನಾಗಿಯೂ ಭೋಗಿಯಾಗಿಯೂ ನಾನಾ ಶಾಸ್ತ್ರಾಧ್ಯಯನದಿಂದ ಗುಣಶಾಲಿಯಾಗಿಯೂ ಇದ್ದನು. ಅವನು ಒಂದಾನೊಂದು ಕಾಲದಲ್ಲಿ ತನ್ನ ಅನುಯಾಯಿಗಳಿಂದ ಕೂಡಿ ಅನೇಕ ವಿಧವಾದ ಪುಣ್ಯ ವಸ್ತುಗಳೊಡನೆ ವ್ಯಾಪಾರಕ್ಕಾಗಿ ತನ್ನ ದೇಶದಿಂದ ಸೌರಾಷ್ಟ್ರ ದೇಶಕ್ಕೆ ಹೊರಟನು. ಮಾರ್ಗದಲ್ಲಿ ಹೋಗುತ್ತಿರುವಾಗ ಮರುಭೂಮಿಯಲ್ಲಿ ಬಲವಾದ ಕಳ್ಳರ ಗುಂಪಿಗೆ ಸಿಕ್ಕಿ ಅವನ ಸರ್ವಸ್ವವು ಅಪಹರಿಸಲ್ಪಟ್ಟಿತ್ತು. ಆಗ ದುಃಖಿಯಾದ ಆ ವ್ಯಾಪಾರಿಯು ಸಹಾಯವಿಲ್ಲದೆ ಆ ಮರುಭೂಮಿಯಲ್ಲಿ ಹುಚ್ಚನಂತೆ ಸಂಚರಿಸಲಾರಂಭಿಸಿದನು. ಹಾಗೆ ದುಃಖದಿಂದ ಅರಣ್ಯದಲ್ಲೆಲ್ಲ ಸುತ್ತುವಾಗ ತಾನಾಗಿಯೇ ಒಂದು ದೊಡ್ಡ ಬನ್ನಿಮರದ ಸಮೀಪಕ್ಕೆ ಹೋಗಿ ಸೇರಿದನು. ಮೃಗ ಪಕ್ಷಿಗಳಾವುವೂ ಇಲ್ಲದಿರುವ ಆ ಬನ್ನಿ ಮರವನ್ನು ನೋಡಿ ಕ್ಷಮೆಯಿಂದ ಸಹಿಸಿಕೊಂಡು ಹಸಿವು ಬಾಯಾರಿಕೆಗಳಿಂದ ಕೂಡಿದ್ದುದರಿಂದ ಶ್ರಮದಿಂದ ಅಲ್ಲಿಯೇ ಮಲಗಿದನು. ವಿಶ್ರಾಂತಿ ಹೊಂದಿ ಮಧ್ಯಾಹ್ನ ಸಮಯದಲ್ಲಿ ಎಚ್ಚೆತ್ತನು. ಅನಂತರ ಅನೇಕ ಪಿಶಾಚಗಳಿಂದ ಕೂಡಿ ಬರುತ್ತಿರುವ ಗುಂಪನ್ನು ನೋಡಿದನು. ಮತ್ತೊಂದು ಪಿಶಾಚದ ಮೇಲೇರಿ ಬರುತ್ತಿರುವ ಪಿಶಾಚಾಧಿಪತಿಯನ್ನು ನೋಡಿದನು. ಮುಂದೆ ಓಡುತ್ತಾ ದಣಿದಿರುವ ಪಿಶಾಚ ಸಂಘವು ಭಯಂಕರವಾದ ದೇಹಗಳಿಂದ ಕೂಡಿ ಬರುತ್ತಿತ್ತು. ಅನಂತರ ಪಿಶಾಚಾಧಿಪತಿಯು ಎಲ್ಲ ಕಡೆಯಲ್ಲೂ ಸುತ್ತಿ ಆ ಬನ್ನಿ ಮರದ ಕೆಳಕ್ಕೆ ಬಂದು ಅಲ್ಲಿ ಕುಳಿತಿದ್ದ ಸಧರ್ಮನನ್ನು ನೋಡಿದನು. ಅವನನ್ನು ಸ್ವಾಗತ ಪುರಸ್ಸರವಾಗಿ ಅಭಿವಂದಿಸಿ ಆ ಮರದ ನೆರಳಿನಲ್ಲಿಯೇ ಸುಖಿಯಾಗಿ ಕುಳಿತು ಕುಶಲ ಪ್ರಶ್ನೆಯನ್ನು ಮಾಡಿದನು. ಅವರಿಬ್ಬರಿಗೂ ಪರಸ್ಪರವಾಗಿ ಕುಶಲ ಪ್ರಶ್ನೆಯಾದ ನಂತರ ಆ ಪಿಶಾಚಾಧಿಪತಿಯು, ಎಲೈ ಸಖನೆ, ಎಲ್ಲಿಂದ ಬರುತ್ತಿದ್ದೀಯೇ? ಎಲ್ಲಿ ವಾಸ ಮಾಡುತ್ತಿರುವೆ? ಮೃಗ ಪಕ್ಷಿ ರಹಿತವಾದ ಈ ಮಹಾರಣ್ಯಕ್ಕೆ ಹೇಗೆ ನೀನು ಸೇರಿದೆ? ನಿನಗೆ ಮಂಗಳವಾಗಲಿ, ಭಯಪಡಬೇಡ, ಎಲ್ಲವನ್ನು ಹೇಳು ಎಂದು ಪ್ರಶ್ನೆ ಮಾಡಿದನು. ಈ ರೀತಿ ಪಿಶಾಚಾಧಿಪತಿಯಿಂದ ಸಾಮಾನ್ಯವಾಗಿ ಪ್ರಶ್ನೆ ಮಾಡಲ್ಪಟ್ಟ ಆ ವ್ಯಾಪಾರಿಯು ಅವನನ್ನು ಕುರಿತು ತನಗೆ ಒದಗಿದ ದೇಶ ಮತ್ತು ಧನಹಾನಿಯನ್ನು ಅವನಿಗೆ ತಿಳಿಸಿದನು. ಆ ವೃತ್ತಾಂತವನ್ನು ಕೇಳಿ ಅವನ ದುಃಖದಿಂದ ತಾನೂ ದುಃಖಿತನಾಗಿ ಆ ಪಿಶಾಚಾಧಿಪನು ಬಂಧುವಿನಂತೆ ಮರುಗಿ ಅವನನ್ನು ಕುರಿತು, ಸಖನೆ, ಹೀಗಾದರೂ ನೀನು ದುಃಖ ಪಡಬೇಡ, ಧೈರ್ಯದಿಂದಿರು. ನಿನಗೆ ಅನುಭವಿಸತಕ್ಕ ಭಾಗ್ಯ ಬಲವಿದ್ದಲ್ಲಿ ಆ ಅರ್ಥಗಳನ್ನೆಲ್ಲ ಪುನಃ ನಿನ್ನನ್ನೇ ಬಂದು ಸೇರಿಯಾವು. ಅನುಭವಾದೃಷ್ಟವು ನಾಶವಾದಲ್ಲಿ ಅರ್ಥಗಳು ನಾಶ ಹೊಂದುವುವು. ಅಭ್ಯುದಯವು ಉಂಟಾದಾಗ ಪುನಃ ಬಂದು ಸೇರುವುವು. ಇದರ ಚಿಂತೆಯಿಂದ ಶರೀರವು ಕ್ಷೀಣವಾದಲ್ಲಿ ಪುನಃ ಶರೀರಕ್ಕೆ ಅಭ್ಯುದಯವಿಲ್ಲ. ಹೀಗೆ ಹೇಳಿ ತನ್ನ ಭೃತ್ಯನನ್ನು ಕರೆದು, ಈ ದಿನ ಪೂಜ್ಯನಾದ ಈ ಅತಿಥಿಯು ನನಗೆ ಲಭಿಸಿರುವನು. ನನಗೆ ಸ್ವದೇಶದವನಾಗಿಯೂ ಸಹೋದರನಾಗಿಯೂ ಇರುವ ಈ ವಣಿಕ್ಪುತ್ರನನ್ನು ನೋಡಿದ ಮಾತ್ರದಿಂದಲೇ ಸ್ವಜನರನ್ನು ಬಾಂಧವರನ್ನು ನಾನು ನೋಡಿದಂತಾಯಿತು. ಇವನ ಸಮಾಗಮದಿಂದ ನನಗೆ ಮನಸ್ಸಿನಲ್ಲಿ ಬಹಳ ಸಂತೋಷ ಉಂಟಾಗಿದೆ ಎಂದು ಹೇಳಿದನು.
ಹಾಗೆ ಹೇಳುತ್ತಿರುವಾಗಲೇ ಹೊಸದಾದ ದೃಢವಾದ ಮಣ್ಣಿನ ಪಾತ್ರೆಯು ದದ್ಯೋದನದಿಂದ ತುಂಬಿ ಅವನ ಸಮೀಪಕ್ಕೆ ಬಂದಿತು. ಹಾಗೆಯೇ ಹೊಸ ಮಣ್ಣಿನ ಪಾತ್ರೆಯೂ ಸಹ ಸ್ವಾದುವಾದ ಸಿಹಿ ನೀರಿನಿಂದ ತುಂಬಿ ಮುಂದೆ ತರಲ್ಪಟ್ಟಿತು. ಅದನ್ನು ತಂದ ಪಿಶಾಚಗಳು ಆ ಪಾತ್ರೆಯ ಹಿಂದೆ ನಿಂತರು. ಹಾಗೆ ಮುಂದೆ ಬಂದ ನೀರು ಮತ್ತು ದಧ್ಯನ್ನಗಳ ಪಾತ್ರೆಗಳನ್ನು ನೋಡಿ ಉದಾರಿಯಾದ ಆ ಪ್ರೇತ ಪ್ರಭುವು, ವಣಿಕ್ಪುತ್ರನೇ, ಮೇಲಕ್ಕೇಳು, ಅಹ್ನಿಕವನ್ನು ಆಚರಿಸು ಎಂದನು. ಅನಂತರ ಆ ಪಾತ್ರೆಯ ನೀರಿನಿಂದ ಸಧರ್ಮನೂ ಪಿಶಾಚಪತಿಯೂ ಇಬ್ಬರೂ ಸಹ ಯಥಾವಿಧಿಯಾಗಿ ತಮ್ಮ ತಮ್ಮ ಅಹ್ನಿಕವನ್ನಾಚರಿಸಿದರು. ಅನಂತರ ಆ ವಣಿಕ್ಪುತ್ರನಿಗೆ ಅಪೇಕ್ಷಿಸುವಷ್ಟು ದದ್ಯೋದನವನ್ನು ಕೊಟ್ಟು, ನಂತರ ಮಿಕ್ಕ ಪಿಶಾಚಗಳಿಗೆಲ್ಲ ಕೊಟ್ಟು ಉಳಿದ ಅನ್ನವನ್ನು ಇಟ್ಟುಕೊಂಡನು. ಅವರೆಲ್ಲರೂ ಊಟ ಮಾಡಿ ಯಥೇಚ್ಛವಾಗಿ ನೀರನ್ನು ಕುಡಿದ ನಂತರ ಉಳಿದ ಅನ್ನವನ್ನು ಆ ಪಿಶಾಚಾಪತಿಯು ತಾನು ಭೋಜನ ಮಾಡಿದನು. ಆ ಪಿಶಾಚಪತಿಯು ಭೋಜನದಿಂದ ತೃಪ್ತಿ ಹೊಂದಿದ ನಂತರ ನೀರಿನ ಮತ್ತು ಅನ್ನದ ಪಾತ್ರೆಗಳೆರಡೂ ಅಂತರ್ಧಾನ ಹೊಂದಿದವು. ತನ್ನ ಎದುರಿಗೆ ಅವು ಅಂತರ್ಧಾನ ಹೊಂದಿದ್ದನ್ನು ನೋಡಿ ಆಶ್ಚರ್ಯಚಕಿತನಾದ ಆ ವಣಿಕ್ಪುತ್ರನು ಬುದ್ಧಿಶಾಲಿಯಾದುದರಿಂದ ತಿಳಿಯಲು ಕುತೂಹಲಿಯಾಗಿ ಆ ಪಿಶಾಚಾಧಿಪನನ್ನು ಕುರಿತು, ಎಲೈ ಸಾಧುವೆ, ಈ ನಿರ್ಜನವಾದ ಅರಣ್ಯದಲ್ಲಿ ಅನ್ನವು ಎಲ್ಲಿಂದ ಬಂದಿತು? ಸ್ವಾದುವಾದ ನೀರಿನಿಂದ ತುಂಬಿದ ಈ ಪಾತ್ರೆಯು ಎಲ್ಲಿಂದ ಬಂದಿತು? ಇಷ್ಟು ತೃಪ್ತಿಯಿಂದ ಇದ್ದರೂ ನಿನ್ನ ಈ ಭೃತ್ಯರು ಆಕಾರದಿಂದಲೂ ವರ್ಣದಿಂದಲೂ ಕೃಶರಾಗಿದ್ದಾರೆ. ನೀನು ಮಾತ್ರ ತೇಜಸ್ವಿಯಾಗಿಯೂ ಸ್ವಲ್ಪ ಮಟ್ಟಿಗೆ ಪುಷ್ಟವಾದ ಶರೀರವುಳ್ಳವನಾಗಿಯೂ ಇರುವೆ. ಇದಕ್ಕೆ ಕಾರಣವನ್ನು ಹೇಳಬೇಕು ಎಂದು ಪ್ರಶ್ನೆ ಮಾಡಿದನು. ನೀನು ಮಾತ್ರ ಬಿಳಿಯ ವಸ್ತ್ರವನ್ನುಟ್ಟು ಅನೇಕರಿಗೆ ರಕ್ಷಕನಾಗಿಯೂ ಇದ್ದೀಯೆ. ನೀನು ಯಾರು? ಈ ಬನ್ನಿಮರವು ಎಂತಹುದು? ಎಲ್ಲವನ್ನು ಹೇಳಬೇಕೆಂದು ಪ್ರಶ್ನೆ ಮಾಡಲು ಆ ಮಾತನ್ನು ಕೇಳಿ ಆ ಪಿಶಾಚ ನಾಯಕನು ತನ್ನ ಹಿಂದಿನ ವೃತ್ತಾಂತವನ್ನೆಲ್ಲವನ್ನೂ ಯಥಾರ್ಥವಾಗಿ ಹೇಳತೊಡಗಿದನು. ನಾನು ಮೊದಲು ಶಾಕಲವೆಂಬ ಮಹಾನಗರದಲ್ಲಿಯೇ ಬಹುಲ ಎಂಬ ಬ್ರಾಹ್ಮಣಿಯಿಂದ ಜನಿಸಿ ಸೋಮಶರ್ಮನೆಂದು ಪ್ರಖ್ಯಾತನಾದ ಬ್ರಾಹ್ಮಣನಾಗಿದ್ದೇನು. ನನ್ನ ಮನೆಯ ಪಕ್ಕದಲ್ಲಿ ಮಹಾಧನಿಕನಾದ ಸೋಮಶ್ರವ ಎಂಬ ವ್ಯಾಪಾರಿ ಇದ್ದನು. ಅವನು ವಿಷ್ಣು ಭಕ್ತನಾಗಿಯೂ ಯಶಸ್ವಿಯಾಗಿಯೂ ಇದ್ದನು. ಮೂಢನಾದ ನಾನು ಕೃಪಣನಾಗಿ ಧನವಿದ್ದರೂ ತ್ಯಾಗ ಭೋಗಗಳಿಲ್ಲದೆ ಇದ್ದೆನು. ಬ್ರಾಹ್ಮಣರಿಗೆ ದಾನವನ್ನು ಮಾಡಲಿಲ್ಲ, ಮೃಷ್ಟಾನ್ನವನ್ನು ಉಣ್ಣಲೂ ಇಲ್ಲ. ಪ್ರಮಾದದಿಂದ ಹಾಲು, ಮೊಸರು, ತುಪ್ಪ ಮೊದಲಾದವುಗಳಿಂದ ಕೂಡಿದ ಮೃಷ್ಟಾನ್ನವನ್ನು ಊಟ ಮಾಡಿದ್ದೇ ಆದರೆ ಆ ರಾತ್ರಿಯಲ್ಲೇ ಘೋರರಾದ 3 ಭೃತ್ಯರು ಬಂದು ದೊಣ್ಣೆಗಳಿಂದ ಹೊಡೆಯುವರು. ಬೆಳಗಿನ ವೇಳೆಗೆ ಮೈಯಲ್ಲೆಲ್ಲ ಮೃತ್ಯುವಿನಂತೆ ದುಸ್ಸಹವಾದ ಬೊಕ್ಕೆಗಳೇಳುತ್ತವೆ. ಆ ಸಮಯದಲ್ಲಿ ಒಬ್ಬ ಬಂಧುವಾದರೂ ನನ್ನ ಬಳಿ ಇರುವುದಿಲ್ಲ. ಪಾಪಿಯಾಗಿಯೂ ನಿರ್ಗೃಹಣನಾಗಿಯೂ ಇದ್ದ ನಾನು ಹೀಗೆಯೇ ಬಹು ಕಷ್ಟದಿಂದ ಪ್ರಾಣಗಳನ್ನು ಧರಿಸಿಕೊಂಡಿದ್ದೇನು. ಮೇಣ, ಎಳ್ಳಿನ ಹಿಂಡಿ, ತೌಡು, ಕಾಯಿಪಲ್ಯಗಳು ಇವುಗಳನ್ನೇ ತಿಂದು ಕದನ್ನದಿಂದ ದೇಹವನ್ನು ಶೋಷಿಸುತ್ತಾ ಕಾಲಯಾಪನ ಮಾಡುತ್ತಿದ್ದೆನು. ಹೀಗೆಯೇ ಅಲ್ಲಿ ಬಹುಕಾಲ ಕಳೆದನು. ಹೀಗಿರುವಾಗ ಭಾದ್ರಪದ ಮಾಸದಲ್ಲಿ ಶ್ರಾವಣ ದ್ವಾದಶಿ ಎಂಬ ವ್ರತ ದಿವಸವು ಬಂದಿತು. ಆಗ ನಗರದಲ್ಲಿದ್ದ ಬ್ರಾಹ್ಮಣ ಕ್ಷತ್ರಿಯರೆಲ್ಲರೂ ಹುಲ್ಲು ಹೊಡಕೆಗಳಿಂದ ಕೂಡಿರುವ ಇರಾವತಿ ನದಿಯ ಸಂಗಮಕ್ಕೆ ಸ್ನಾನ ಮಾಡಲು ಹೊರಟರು. ಮಗ್ಗಲು ಮನೆಯವನ ಜೊತೆಯಲ್ಲಿ ನಾನೂ ಸ್ನಾನಕ್ಕೆ ಹೋದೆನು. ಏಕಾದಶಿಯಲ್ಲಿ ಉಪವಾಸ ಮಾಡಿ ಶುಚಿಯಾಗಿಯೂ ವ್ರತಶಾಲಿಯಾಗಿಯೂ ಇದ್ದೆನು. ಅಲ್ಲಿ ಸ್ನಾನ ಮಾಡಿ ಸಂಗಮದ ಜಲದಿಂದ ಪೂರ್ಣವಾದ ದೃಢವಾದ ಹೊಸ ಪಾತ್ರೆಯನ್ನು, ವಸ್ತ್ರ, ಛತ್ರಿ, ಪಾದರಕ್ಷೆ ಮುಂತಾದ ಸಾಮಗ್ರಿಗಳನ್ನು ಮತ್ತು ಸ್ವಾದುವಾದ ದಧ್ಯನ್ನದಿಂದ ತುಂಬಿದ ಮಣ್ಣಿನ ಪಾತ್ರೆಯನ್ನು ಸಹ ಸ್ವಧರ್ಮದಲ್ಲಿದ್ದು ಶುಚಿಯಾಗಿರುವ ಬ್ರಾಹ್ಮಣೋತ್ತಮನಿಗೆ ದಾನ ಕೊಟ್ಟೆನು. ನಾನು ಬದುಕಿದ್ದ 70 ವರ್ಷಗಳಲ್ಲಿ ಜೀವಸಹಿತನಾಗಿದ್ದು ದಾನ ಮಾಡಿದುದು ಇದು ಒಂದೇ ಹೊರತು ಮತ್ಯಾವುದೂ ಇಲ್ಲ. ಅನಂತರ ಮೃತನಾಗಿ ಪಿಶಾಚಿಯಾದೆನು. ಈ ಪಿಶಾಚಿಗಳಿಗೆ ಅನ್ನವನ್ನು ಕೊಡುತ್ತೇವೆನು. ನಾನು ದಾನ ಮಾಡಿದ್ದುದರಿಂದಲೂ ಈಗಲೂ ಪಿಶಾಚಿಯಾಗಿ ಈ ಪಿಶಾಚಿಗಳಿಗೆ ಅನ್ನದಾನ ಮಾಡುತ್ತಿರುವೆನು. ಈ ಪಿಶಾಚಾದಿಗಳು ದಾನ ಮಾಡದೇ ಇದ್ದುದರಿಂದ ನಾನು ಕೊಟ್ಟ ಅನ್ನದಿಂದಲೇ ಜೀವಿಸುತ್ತಿರುವರು. ನಾನು ಹಿಂದೆ ಜಲ ಮತ್ತು ದಧ್ಯನ್ನದಿಂದ ಪೂರ್ಣವಾದ ಪಾತ್ರೆಗಳನ್ನು ದಾನ ಮಾಡಿದ್ದುದೇ ಈಗ ಪ್ರತಿದಿನದಲ್ಲಿಯೂ ಮಧ್ಯಾಹ್ನ ಸಮಯಕ್ಕೆ ಸರಿಯಾಗಿ ಅವು ನನ್ನಲ್ಲಿ ಬರಲು ಕಾರಣ. ಇದಕ್ಕೆ ಕಾರಣವನ್ನು ಹೇಳಿಯಾಯಿತು. ನಾನು ಊಟ ಮಾಡುವವರಿಗೂ ಆ ಅನ್ನವು ಕ್ಷಯಿಸುವುದಿಲ್ಲ. ಊಟ ಮಾಡಿ ಜಲಪಾನವನ್ನು ಮಾಡಿದ ನಂತರ ಅವು ಅಂತರ್ಧಾನ ಹೊಂದುತ್ತದೆ. ನಾನು ದಾನ ಮಾಡಿದ್ದ ಛತ್ರಿಯೇ ಈ ಬನ್ನಿ ಮರಕ್ಕೆ ಹುಟ್ಟಿದೆ. ನಾನು ಪಾದರಕ್ಷೆಯನ್ನು ದಾನ ಮಾಡಿದುದೇ ಈ ಪಿಶಾಚಗಳು ನನಗೆ ವಾಹನವಾಗಿರಲು ಕಾರಣ. ನಾನು ಈ ಪಿಶಾಚಿಯಾದುದನ್ನು ಪುಣ್ಯಪ್ರದವಾದ ಶ್ರವಣ ದ್ವಾದಶಿಯ ಮಹಾತ್ಮ್ಯವನ್ನು ಈ ರೀತಿ ನಿನಗೆ ಹೇಳಿದ್ದೇನೆ. ಪಿಶಾಚಾಧಿಪತಿಯು ಹೀಗೆ ಹೇಳಿದ ನಂತರ ಆ ವಣಿಕ್ಪುತ್ರನು
ತಂದೆಯೇ, ಈಗ ನಾನು ಮಾಡತಕ್ಕದ್ದೇನೆಂಬುದನ್ನು ನನಗೆ ಆಜ್ಞಾಪಿಸು ಎಂದನು. ಆ ಮಾತನ್ನು ಕೇಳಿ ಪಿಶಾಚಾಧಿಪತಿಯು ಸ್ವಾರ್ಥ ಸಿದ್ಧಿಗೆ ತಕ್ಕಂತೆ ಹೀಗೆ ಹೇಳಿದನು. ಮಿತ್ರನೇ, ನಿನಗೆ ಶ್ರೇಯಸ್ಕರವಾಗುವಂತೆಯೂ ನನಗೆ ಮುಂದೆ ಹಿತವಾಗುವಂತೆಯೂ ನಿನ್ನ ಕರ್ತವ್ಯವನ್ನು ಹೇಳುತ್ತೇನೆ. ಗಯಾತೀರ್ಥದಲ್ಲಿ ಸ್ನಾನ ಮಾಡಿ ಶುಚಿಯಾಗಿದ್ದು ಹೋಮಾದಿಗಳನ್ನು ಮಾಡಿ ನನ್ನನ್ನು ಉದ್ದೇಶಿಸಿ ನನ್ನ ನಾಮೋಚ್ಚಾರಣ ಪೂರ್ವಕವಾಗಿ ಪಿಂಡದಾನವನ್ನು ಮಾಡು. ಅಲ್ಲಿ ನೀನು ಪಿಂಡ ಪ್ರದಾನ ಮಾಡಿದುದೇ ಆದರೆ ನಾನೂ ಸಹ ಈ ಪ್ರೇತ ಭಾವದಿಂದ ನಿವೃತ್ತಿ ಹೊಂದಿ ಎಲ್ಲ ದಾತೃಗಳಿಗೂ ಲಭಿಸಬಹುದಾದ ದಿವ್ಯ ಲೋಕವನ್ನು ಹೊಂದುವೆನು. ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬುಧವಾರ ಮತ್ತು ಶ್ರವಣ ನಕ್ಷತ್ರದಿಂದ ಕೂಡಿದ ದ್ವಾದಶಿ ತಿಥಿಯು ಪುಣ್ಯಕರವಾದ ಕಾರ್ಯಗಳಿಗೆ ಬಹಳ ಶ್ರೇಯಸ್ಕರವೆಂದು ತಿಳಿ ಎಂದು ಹೇಳಲು ಆ ವಣಿಕ್ಪುತ್ರನು ಅದು ನ್ಯಾಯವಾದುದೆಂದು ಸರಿಯೆಂದು ತಿಳಿದನು. ಹೀಗೆ ಹೇಳಿದ ಆ ಪಿಶಾಚಾಧಿಪನು ತನ್ನ ಭೃತ್ಯರಾದ ಪಿಶಾಚಿಗಳೊಡನೆ ಆ ವಣಿಕ್ಪುತ್ರನನ್ನು ಪಿಶಾಚದ ಹೆಗಲಿನ ಮೇಲೆ ಕುಳ್ಳಿರಿಸಿ ಆ ಮರುಭೂಮಿಯನ್ನು ದಾಟಿಸಿ ರಮ್ಯವಾದ ಶೂರಸೇನ ಎಂಬ ದೇಶಕ್ಕೆ ಕಳುಹಿಸಿಕೊಟ್ಟನು. ಅಲ್ಲಿ ಸೇರಿದ ಆ ವಣಿಕ್ಪುತ್ರನು ತನ್ನ ಧರ್ಮ ಕರ್ಮಗಳ ಬಲದಿಂದ ಬಹಳ ಧನವನ್ನು ಸಂಪಾದಿಸಿ ಉತ್ತಮವಾದ ಗಯಾತೀರ್ಥಕ್ಕೆ ಹೊರಟನು. ಅಲ್ಲಿ ತನಗೆ ಉಪಕರಿಸಿದ ಪಿಶಾಚವರ್ಗಕ್ಕೂ ಅನಂತರ ಪಿತೃಗಳಿಗೂ ಪಿಂಡ ಪ್ರದಾನ ಮಾಡಿ ಬುದ್ಧಿಶಾಲಿಯಾದ ಆ ವಣಿಕ್ಪುತ್ರನು ತನ್ನ ಸದ್ಗತಿಯನ್ನು ಆಲೋಚಿಸಿ ತಿಲರಹಿತವಾದ ಆತ್ಮಶ್ರಾದ್ದವನ್ನು ಮಾಡಿದನು. ಗೋತ್ರ ಜ್ಞಾತಿಗಳನ್ನು ಉದ್ದೇಶಿಸಿ ಪಿಂಡ ಪ್ರದಾನವನ್ನು ನಡೆಸಿದನು. ಈ ರೀತಿ ಮನಃಶುದ್ಧಿಯಿಂದ ಕೂಡಿ 5 ಪಿಂಡಗಳನ್ನು ಅವನು ಪ್ರದಾನ ಮಾಡಿದೊಡನೆಯೇ ಆ ಬ್ರಾಹ್ಮಣೋತ್ತಮರು ಪಿಶಾಚ ಜನ್ಮದಿಂದ ಬಿಡುಗಡೆ ಹೊಂದಿ ಬ್ರಹ್ಮಲೋಕಕ್ಕೆ ಹೋಗಿ ಸೇರಿದರು. ಆ ವಣಿಕ್ಪುತ್ರನೂ ಸಹ ಪಿಂಡದಾನದಿಂದ ಕೃತಕೃತ್ಯನಾಗಿ ತನ್ನ ಮನೆಗೆ ಬಂದನು. ಶ್ರವಣ ದ್ವಾದಶಿಯನ್ನು ಆಚರಿಸಿ ಮೃತಿ ಹೊಂದಿದನು. ಅನಂತರ ಸುಕೃತಕ್ಕೆ ತಕ್ಕಂತೆ ಗಂಧರ್ವ ಲೋಕವನ್ನು ಹೊಂದಿ ಅಲ್ಲಿ ಇತರ ದುರ್ಲಭವಾದ ಭೋಗಗಳನ್ನು ಬಹುಕಾಲ ಅನುಭವಿಸಿ ಪುನಃ ಮನುಷ್ಯನಾಗಿ ಜನಿಸಿ ರಾಜನಂತೆ ವೈಭವದಿಂದ ಬದುಕಿದನು. ವರ್ಣಾಶ್ರಮಕ್ಕೆ ತಕ್ಕಂತೆ ಧರ್ಮ ಕರ್ಮ ಮಾರ್ಗದಲ್ಲಿದ್ದು ಶ್ರವಣ ದ್ವಾದಶಿಯ ಆಚರಣೆಯಲ್ಲಿದ್ದೇ ದೇಹವನ್ನು ತ್ಯಜಿಸಿ ಗುಹ್ಯಕ ಲೋಕವನ್ನು ಹೊಂದಿದನು. ಆ ಗುಹ್ಯಕ ಲೋಕದಲ್ಲಿಯೂ ಬಹುಕಾಲ ಸ್ವೇಚ್ಛೆಯಿಂದ ಭೋಗಗಳನ್ನು ಅನುಭವಿಸಿ ಪುಣ್ಯಕ್ಷಯವಾದ ನಂತರ ಪುನಃ ಮನುಷ್ಯ ಲೋಕವನ್ನು ಹೊಂದಿ ಕ್ಷತ್ರಿಯ ಪುತ್ರನಾಗಿ ಜನಿಸಿದನು. ಅಲ್ಲಿಯೂ ಕ್ಷತ್ರಿಯ ವೃತ್ತಿಗೆ ತಕ್ಕಂತೆ ದಾನ ಭೋಗಗಳಲ್ಲಿ ನಿರತನಾಗಿ ಜಿತೇಂದ್ರಿಯನಾಗಿಯೇ ಇದ್ದು ಗೋಗ್ರಹಣ ಪ್ರಸಂಗದಲ್ಲಿ ಅಥವಾ ಗೋಗ್ರಹವೆಂಬ ಪ್ರದೇಶದಲ್ಲಿ ಸ್ವಧರ್ಮಕ್ಕೆ ತಕ್ಕಂತೆ ಶತ್ರುಗಳನ್ನು ಜಯಿಸಿ ದೇಹವನ್ನು ಬಿಟ್ಟನು. ಅನಂತರ ಇಂದ್ರಲೋಕಕ್ಕೆ ಹೋಗಿ ದೇವತೆಗಳಿಂದಲೂ ಸತ್ಕರಿಸಲ್ಪಟ್ಟು ಸ್ವರ್ಗ ಭೋಗಗಳನ್ನು ಅನುಭವಿಸಿ ಪುಣ್ಯ ಕ್ಷಯವಾದ ನಂತರ ಭೂಲೋಕಕ್ಕೆ ಬಂದು ಶಾಕಲ ನಗರದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದನು. ಕುರೂಪಿಯಾಗಿದ್ದ ಆ ಬ್ರಾಹ್ಮಣನು ಸರ್ವಶಾಸ್ತ್ರ ಪಾರಂಗತನಾಗಿ ಅಸದೃಶ ರೂಪವುಳ್ಳ ಒಬ್ಬ ಬ್ರಾಹ್ಮಣ ಕನ್ಯಕೆಯನ್ನು ವಿವಾಹ ಮಾಡಿಕೊಂಡನು. ರೂಪವತಿಯಾಗಿದ್ದ ಆ ಕನ್ಯೆಯು ಗುಣಶಾಲಿಯಾಗಿದ್ದರೂ ತನ್ನ ಪತಿಯನ್ನು ಕುರೂಪಿ ಎಂದು ತಿಳಿದು ಪಶ್ಚಾತ್ತಾಪಪಟ್ಟಳು. ಇದನ್ನು ತಿಳಿದ ಬ್ರಾಹ್ಮಣನು ದುಃಖಪಟ್ಟನು. ಅನಂತರ ಆ ಬ್ರಾಹ್ಮಣನು ಪತ್ನಿಯ ಅಪ್ರೀತಿಯಿಂದ ದುಃಖಿತನಾಗಿ ಇರಾವತಿಯ ದಡದಲ್ಲಿರುವ ಆಶ್ರಮವನ್ನು ಹೊಂದಿ ಅಲ್ಲಿ ರೂಪಧಾರಿ ಎಂಬ ಜಗತ್ಪತಿಯನ್ನು ನಕ್ಷತ್ರ ಪುರುಷನೊಡನೆ ಆರಾಧಿಸಿ ಆ ಜನ್ಮದಲ್ಲೇ ಸ್ವರೂಪವನ್ನು ಹೊಂದಿದನು. ಅನಂತರ ಸ್ವರೂಪಿಯಾದ ಆ ಬ್ರಾಹ್ಮಣನು ಪತ್ನಿ ಪ್ರೀತಿಗೆ ಭಾಗಿಯಾಗಿ ಅವಳೊಡನೆ ಭೋಗವನ್ನು ಹೊಂದಿ ಜಿತೇಂದ್ರಿಯನಾಗಿಯೂ ಬದುಕಿದನು. ಪೂರ್ವಜನ್ಮದ ಸಂಸ್ಕಾರಾಭ್ಯಾಸಗಳಿಂದ ಅವನು ಪುನಃ ಶ್ರವಣ ದ್ವಾದಶಿಯ ಆಚರಣೆಯಲ್ಲಿ ನಿರತನಾದನು. ಈ ರೀತಿ ಬ್ರಾಹ್ಮಣ ಶ್ರೇಷ್ಠನಾಗಿ ಜನಿಸಿ ಕುರೂಪಿಯಾಗಿದ್ದರೂ ಅವನು ಭಗವದನುಗ್ರಹದಿಂದ ಪೂರ್ವಕಾಲದಲ್ಲಿ ಮನ್ಮಥ ಸದೃಶನಾಗಿಯೇ ಪರಿಣಮಿಸಿದನು. ಹಾಗೆಯೇ ಸ್ವಧರ್ಮದಲ್ಲಿದ್ದು ಮೃತನಾಗಿ ಪುರೂರವನೆಂಬ ರಾಜರ್ಷಿಯಾಗಿ ಜನಿಸಿದನು. ಇಂತೂ ಶ್ರೀ ವಾಮನ ಪುರಾಣದಲ್ಲಿನ ವಾಮನ ಪ್ರಾದುರ್ಭಾವದಲ್ಲಿ ಪ್ರಹ್ಲಾದ ತೀರ್ಥಯಾತ್ರೆಯ ಪುರೂರವೋಪಾಖ್ಯಾನವೆಂಬ 79ನೇ ಅಧ್ಯಾಯವು ಸಮಾಪ್ತವಾದುದು. ಶ್ರೀರಸ್ತು.